ಗಣೇಶ ಹಬ್ಬದಲ್ಲಿ ಎಣ್ಣೆ ಹಾಕ್ಕೊಂಡು ಮಸೀದಿ ಅಥವಾ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಕೆ ಹರಿಪ್ರಸಾದ್ ಈ ರೀತಿಯಾದಂತಹ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಗಣೇಶ ಹಬ್ಬದಲ್ಲಿ ಎಣ್ಣೆ ಹಾಕ್ಕೊಂಡು ಮಸೀದಿಗೆ ಬರ್ತಾರೆ ಮತ್ತು ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮಿಂದ ಏನು ಸಮಸ್ಯೆ? RSSನ ಟೀಕಿಸುವ ಒಂದು ಭರದಲ್ಲಿ ಪರಿಷತ್ ಸದಸ್ಯ ಕೆ ಹರಿಪ್ರಸಾದ್ ಏನು ಮಾತನಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಹಿಂದೂ ಧರ್ಮದ ಆಚರಣೆ ಬಗ್ಗೆ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಲ್ಲಿ ಮಾಧ್ಯಮಗಳ ಮುಂದೆ ಅವರು ಹೇಳಿಕೆಯನ್ನು ಕೊಡ್ತಾರೆ. ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಇದು ಯಾವ ಸಂಸ್ಕೃತಿಯ ಒಂದು ಚಟುವಟಿಕೆಗೆ ಇದು ಅನ್ವಯ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇವರು ಮಾಡಲು ಹೊರಟಿದ್ದೇನು ಹಂಗಾದ್ರೆ ಈ ರೀತಿಯಾಗಿ ನಡೆದುಕೊಂಡು ಇವರು ಏನು ಮಾಡೋಕೆ ಹೊರಟಿದ್ದಾರೆ, ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದಾರೆ, ಇದು ಯಾವ ದೇಶಭಕ್ತಿ, ಯಾವ ದೇವರ ಭಕ್ತಿ, ಯಾವ ದೇಶಭಕ್ತಿ ಅಂದರೆ ಏನು ಅಂತ ಇವ್ರಿಗೆ ಗೊತ್ತಾ ಅಂತ ಕೆ ಹರಿಪ್ರಸಾದ್ ಮಾತನಾಡ್ತಿರೋದು. ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ, ಸಂವಿಧಾನಕ್ಕೆ ನಾವು ಬೆಲೆ ಕೊಡಬೇಕು. ಏನು ಕೊಡಬೇಕು? ಬೆಲೆ ಕೊಡಬೇಕು ನಾವು. ಆದರೆ ಬೇರೆ ಯಾವುದ್ಯಾವುದಕ್ಕೂ ಅಲ್ಲ. ಆದರೆ RSS ಯಾವತ್ತೂ ಕೂಡ ಗೌರವವನ್ನು ನೀಡಿಲ್ಲ. ಈ ಒಂದು ವಿಚಾರವಾಗಿ RSSನವರು ದೊಣ್ಣೆಯನ್ನು ಹಿಡಿದುಕೊಂಡು ಪಥಸಂಚಲನ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ, ಯಾಕೆ ಮಾಡಬೇಕು ಅಂತ ಪ್ರಶ್ನೆ ಮಾಡಿದ. ದೆಹಲಿಯಲ್ಲಿ ಮಾಧ್ಯಮದ ಮುಂದೆ ಮಾತನಾಡ್ತಾರೆ ಅವರು. ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಅದು ಸರಿನಾ? ಇಲ್ಲ. ಇದು ಯಾವ ಸಂಸ್ಕೃತಿ? ಇದು ಯಾವ ಒಂದು ಸಂಸ್ಕೃತಿಯಲ್ಲಿ ಗ್ರಂಥಗಳಲ್ಲಿ ಈ ರೀತಿ ಮಾಡ್ರಿ ಅಂತ ಇದೆ. ಯಾಕೆ ಈ ರೀತಿಯಾಗಿ ನೀವು ಚಟುವಟಿಕೆಗಳನ್ನು ಮಾಡ್ತೀರಿ? ಇವರು ಮಾಡಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ? ಇವರು ಏನು ಒಂದು ಸಂದೇಶ ಕೊಡ್ತಾ ಇದ್ದಾರೆ? ಇದು ಯಾವ ದೇಶಭಕ್ತಿ ಅಂದರೆ ಏನು ಗೊತ್ತಾ? ಇವರಿಗೆ ಗೊತ್ತಿಲ್ಲ, ಸುಮ್ಮನೆ ಏನೋ ತಿಳಿದಂಗೆ ಮಾಡ್ತಾ ಇದ್ದಾರೆ. ನಮ್ಮ ಒಂದು ದೇಶದ ಧ್ವಜ ಏನಿದೆ, ತ್ರಿವರ್ಣ ಧ್ವಜ, ರಾಷ್ಟ್ರಗೀತೆ ಏನಿದೆ, ಅದಕ್ಕೆ ನಾವು ಬೆಲೆ ಕೊಡಬೇಕು. ಆದರೆ RSSದು ಯಾವ ಒಂದು ಗೌರವವನ್ನು ಕೂಡ ನೀಡ್ತಲ್ಲ. ಈ ಒಂದು ವಿಚಾರವಾಗಿ RSSನವರು ದೊಣ್ಣೆಯನ್ನು ಹಿಡಿದುಕೊಂಡು ಪಥಸಂಚಲನ ಯಾಕೆ ಮಾಡ್ತಾರೆ? ಯಾಕೆ ಸುಮ್ಮನೆ ಲೈನಿಗೆ ಹೋಗ್ತಾರೆ ಕೋಲನ್ನು ಹಿಡ್ಕೊಂಡು? ದೊಣ್ಣೆ ಹಿಡಿಯದೆ ಪಥಸಂಚಲನ ಮಾಡೋಕ್ಕಾಗಲ್ವ? ಯಾಕೆ? ಆದರೆ ಅವ್ರು ಸಿಂಪಲ್ಲ, ಗೊತ್ತಿಲ್ಲ. RSS ನೋಂದಣಿಯಾಗಿರುವಂಥ ಒಂದು ಸಂಸ್ಥೆ ಅಂದರೆ ರಿಜಿಸ್ಟ್ರೇಷನ್ ಆಗಿಲ್ಲ ಇನ್ನೂ, ಈಗಲೂ ಕೂಡ ಇಷ್ಟು ವರ್ಷ ಆದರೂ ಕೂಡ. ಪಥಸಂಚಲನದಲ್ಲಿ ಏನಾದರೂ ಸಮಸ್ಯೆ ಆದರೆ ಯಾರು ಹೊಣೆ? ಇವರು ಕೂಡ ಅದೇ ಮಾತೇ ಹೇಳ್ತಾ ಇದ್ದಾರೆ. ಗಣೇಶ ಹಬ್ಬದಲ್ಲಿ ಎಣ್ಣೆ ಹೊಡ್ಕೊಂಡು ಮಸೀದಿ ಮುಂದೆ, ಚರ್ಚ್ ಮುಂದೆ ಎಲ್ಲ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇದು ಯಾಕೆ ಮಾಡ್ತಾರೆ? ಇದು ಏನು ಉದ್ದೇಶ ಇದೆ ಇವ್ರದ್ದು? ಇದರಿಂದ ಏನು ಪ್ರಯೋಜನ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. RSSನ್ನು ಟೀಕಿಸುವ ಒಂದು ಬರದಲ್ಲಿ ಪರಿಷತ್ ಸದಸ್ಯ ಆಗಿರುವಂತಹ ಕೆ ಹರಿಪ್ರಸಾದ್ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಮಾತನ್ನು ಹರಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ RSS ವಿಚಾರ ಬಂದಾಗ ಅಥವಾ RSS ಮತ್ತು ಕಾಂಗ್ರೆಸ್ ನಡುವಿನ ಒಂದು ಲೆಕ್ಕಾಚಾರಗಳು, ವಾದ ವಿವಾದಗಳು ಎಲ್ಲ ನೋಡಿದಾಗ ಒಂದೊಂದೇ ನಾಯಕರು ಮಾತಾಡ್ತಿದ್ದಾರೆ. ಅದೇ ರೀತಿಯಾಗಿ ಈಗ ಇವರು ಮಾತನಾಡ್ತಾ ಇದ್ದಾರೆ. ಕೆ ಹರಿಪ್ರಸಾದ್ ಅವರು ಏನು ನೀವು ಚರ್ಚು ಮಸೀದಿ ಮುಂದೆ ಏನು ಡ್ಯಾನ್ಸ್ ಮಾಡ್ತೀರಿ, ಅದು ಯಾಕೆ ಮಾಡ್ತೀರಿ? ಏನು ಹೇಳೋಕೆ ಹೊರಟಿದ್ದೀರಿ? ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡೋಕೆ ಹೊರಟಿದ್ದೀರಿ ನೀವು? ಇದು ನಿಮ್ಮ ಧರ್ಮದಲ್ಲಿ ಗ್ರಂಥಗಳಲ್ಲಿ ಹೇಳಿದೆಯಾ? ಇದು ದೇಶಭಕ್ತಿ ಅನಿಸ್ಕೊಳ್ಳಲ್ಲ, ದೈವಭಕ್ತಿನೂ ಅನಿಸ್ಕೊಳ್ಳಲ್ಲ. ಮತ್ತು ಏನು ಅನಿಸ್ಕೊಳ್ಳುತ್ತೆ? ಏನು ಸಂದೇಶ ಕೊಡ್ತಿದ್ದೀರಿ ನೀವು? ಗೊತ್ತಿಲ್ಲ. ಮೊದಲು ರಾಷ್ಟ್ರಗೀತೆ, ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಕೊಡಿ, ಸಂವಿಧಾನಕ್ಕೆ ಗೌರವವನ್ನು ಕೊಡಿ. ಆದರೆ RSS ಇದು ಯಾವುದನ್ನು ಮಾಡಿಕೊಂಡು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇಷ್ಟು ದಿನ ಅವರೇನು ಮಾಡಿದರು ಗೊತ್ತಿಲ್ಲ. RSSನವರು ದೊಣ್ಣೆಗಳನ್ನು ಹಿಡ್ಕೊಂಡು ಓಡಾಡ್ತಿರ್ತಾರೆ. 100 ವರ್ಷ ತುಂಬಿದೆ ಅಂತ ಹೇಳಿ ಎಲ್ಲ ಕಡೆ ಪಥಸಂಚಲನ ಮಾಡ್ತಾ ಇದ್ದಾರೆ. ಪಥ ಒಂದು ಕಡೆ ಸಾಗ್ತಾ ಇದ್ರೆ ಇನ್ನೊಂದು ಕಡೆ ಸಂಚಲನ ಉಟ್ಕೊಳ್ತಾ ಇದೆ. ಬೇರೆ ಬೇರೆ ಒಂದು ಪಕ್ಷದವರು ಮಾತನಾಡ್ತಾ ಇದ್ದಾರೆ. RSS ಈ ರೀತಿಯಾಗಿ ಮಾಡ್ತಿರೋದು ಸರಿಯಲ್ಲ. ಯಾಕಂದರೆ ಅದು ರಿಜಿಸ್ಟ್ರೇಷನ್ ಇನ್ನೂ ಇದುವರೆಗೂ ಕೂಡ ಆಗಿಲ್ಲ ಆ ಒಂದು ಸಂಘಟನೆಗಿತ್ತು. ಯಾಕೆ ಇಷ್ಟು ವರ್ಷ ಆದರೂ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ? ಮಾಡ್ಕೋಬೋದಿತ್ತಲ್ಲ.
ಸಾಕಷ್ಟು ಪ್ರಶ್ನೆಗಳು ಬಂದಿದೆ. RSSನ ಒಂದು ವಿಚಾರವಾಗಿ ಅದನ್ನು ಬ್ಯಾನ್ ಮಾಡಬೇಕು, ಚಟುವಟಿಕೆಗಳನ್ನು ನಿಲ್ಲಿಸಬೇಕು, ಕಾರ್ಯಕ್ರಮಗಳನ್ನು ನಿಲ್ಲಿಸಬೇಕು, ಯಾರು ಜಾಸ್ತಿ ಸಪೋರ್ಟ್ ಮಾಡೋ ಥರ ಇರಬಾರ್ದು. ಈಗ ಗೌರ್ಮೆಂಟ್ ಕೆಲಸದಲ್ಲಿ ಯಾರಿದ್ದಾರೆ ಅವರು ಕೂಡ ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡಿದ್ರೆ ನಾವು ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ತೀವಿ, ಕಾನೂನು ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ, ಅದು ಇದು ಅಂತ ಎಲ್ಲ ಕಾಂಗ್ರೆಸ್ ಹೇಳುತ್ತೆ. ಇನ್ನೊಂದು ರೀತಿಯಲ್ಲಿ RSSನವರು ಹೇಳ್ತಾರೆ, ನೀವು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ, ನೀವು ನಮ್ಮನ್ನು ಬ್ಯಾನ್ ಮಾಡೋಕ್ಕೆ ಆಗಲ್ಲ, ನಾವೆಷ್ಟು ಸಲ ಬ್ಯಾನ್ ಮಾಡಿದ್ರು ಮತ್ತೆ ವಾಪಸ್ ಬರ್ತೀವಿ, ನಿಮ್ಮ ದೊಡ್ಡ ದೊಡ್ಡ ನಾಯಕರೇ ಈ ಒಂದು RSSನ ಬ್ಯಾನ್ ಮಾಡೋಕ್ಕಾಗಿಲ್ಲ, ಎಷ್ಟೇ ಸಲ ಮಾಡಿದ್ರೆ ಕೂಡ ನಾವು ಮತ್ತೆ ವಾಪಸ್ ಬರ್ತೀವಿ ಹೀಗಂತ RSSನವರು ಅವರು ವಾದ ಮಾಡ್ತಾರೆ, BJPಯವರು ವಾದ ಮಾಡ್ತಾರೆ, ಬೇರೆ ಬೇರೆ ಒಂದು ವಿರೋಧ ಪಕ್ಷದವರು ವಾದ ಮಾಡ್ತಾರೆ. ಈ ಒಂದು ವಿಚಾರವೇ. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಎಲ್ಲ ನಾಯಕರು ಮಾತನಾಡ್ತಾನೆ ಬರ್ತಾ ಇದ್ದಾರೆ. ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.